ನೇಪಾಳದಲ್ಲಿ ತುಂಬಾನೇ ಫೇಮಸ್ ಆದಂತಹ ಪೋಖ್ರಾದಿಂದ ಒಂದು 10 ಕಿಲೋಮೀಟರ್ ಒಳಗಡೆ ಇರುವಂತಹ ಈ ದೇವಸ್ಥಾನ ಅಂತೂ ತುಂಬಾನೇ ಮಸ್ತ್ ಆಗಿದೆ. ಅದು ಯಾವ ದೇವಸ್ಥಾನ, ವ್ಯೂಸ್ ಹೇಗಿದೆ, ಸಕ್ಕತ್ತಾಗಿದೆ, ನೋಡ್ಕೊಂಡು ಬರೋಣ ಅಂತ ಬನ್ನಿ. ದೇವಸ್ಥಾನದಿಂದ ಕಾಣಿಸುವಂತ ವ್ಯೂ ಇದು ನಿಜವಾಗ್ಲೂ ಸಕ್ಕತ್ತಾಗಿದೆ ಅಲ್ವಾ? ಈ ವ್ಯೂ ನೋಡೋದಕ್ಕೆ ಅಂತಾನೆ ನೇಪಾಳಕ್ಕೆ ಬರಬೇಕು ಅಂತ ಅನ್ಸುತ್ತೆ, ಅಷ್ಟು ಸಕ್ಕತ್ತಾಗಿದೆ. ನಮ್ಮ ಕರ್ನಾಟಕದ ಮಹದೇಶ್ವರ ಬೆಟ್ಟ ತರ ಇದೆ. ಬೆಟ್ಟದ ಮೇಲೆ ಒಂದು ಈಶ್ವರನ ದೇವಸ್ಥಾನ ಇದೆ. ಸೊ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಈಶ್ವರನ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಸೊ ನೇಪಾಳದಲ್ಲಿ ಪೋಖ್ರಾದಲ್ಲಿ ಟೆಂಪಲ್ ನೋಡಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿದೆ ಟೆಂಪಲ್ ಅಂತ ಸೇರಿಸ್ತೀನಿ ಬನ್ನಿ. ದೇವಸ್ಥಾನ ಮೇಲ್ ಬಂದಾಗ ಕಾಣಿಸೋ ವ್ಯೂಸ್ ಇದು ಸ್ವರ್ಗ. ಬ್ಯಾಕ್ಗ್ರೌಂಡ್ ಫುಲ್ ಹಿಮಾಲಯ ಪರ್ವತ, ಸಕ್ಕತ್ತಾಗಿದೆ ಗುರು. ಫೈನಲಿ ಹತ್ಕೊಂಡು ಬಂದೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಯಾವ ಪ್ಲೇಸ್ ಅಂತ ನೋಡ್ತೀರಲ್ವ, ನೋಡಿ ಇಲ್ಲಿ ಹಿಂದಗಡೆ ದೇವಸ್ಥಾನ. ಸೊ ವ್ಯೂಸ್ ತೋರಿಸ್ತೀನಿ ರೀ. ಇದು ನೋಡಿ, ವ್ಯೂ ಮಾತ್ರ ಮಸ್ತಾಗಿದೆ. ಸೊ ನೇಪಾಳದ ಗೋಕ್ರಾ ಇಂದ ಒಂದು 10 ಕಿಲೋಮೀಟರ್ಸ್ ಬಂದರೆ ಸೊ ನಮ್ಮ ಹಿಮಾಲಯ ಪರ್ವತದ ಶ್ರೇಣಿಗಳನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಅದ್ರ ಜೊತೆಗೆ ಒಳ್ಳೆ ದೇವಸ್ಥಾನ ಇದ್ರಂತೂ ದೇವರ ಬ್ಲೆಸ್ಸಿಂಗ್ಸ್ನ ಜೊತೆಗೆ ಈ ಒಂದು ಹಿಮಾಲಯ ಪರ್ವತದ ಬೆಟ್ಟಗಳ ವ್ಯೂಸ್ನ ನೋಡ್ತಾ ದೇವರ ಅನುಗ್ರಹ ತಗೊಂಡು ಖುಷಿಯಾಗಿ ಒಳ್ಳೊಳ್ಳೆ ಪ್ಲೇಸ್ನ ಕವರ್ ಮಾಡ್ತಿದ್ದೀವಿ. ಸೊ ನೇಪಾಳ ಅಂತೂ ಸ್ವರ್ಗ ಗುರು, ಅಷ್ಟು ಚೆನ್ನಾಗಿದೆ. ವಾವ್, ಸಕ್ಕತ್ತಾಗಿದೆ. ನೇಪಾಳದಿಂದ ಪೋಖ್ರಾದಿಂದ ಓನ್ಲಿ ಒಂದು 7 to 8 ಕಿಲೋಮೀಟರ್ಸ್ ಅಲ್ಲಿ ಇರುವಂತಹ ಶಿವನ ದೇವಸ್ಥಾನ ಇದು. ಸ್ವಯಂಭೂ ಶಿವ. ನಾನು ಕೂಡ ನೇಪಾಳಿ ಡ್ರೆಸ್ನ ಹಾಕೊಂಡು ಟ್ರೈ ಮಾಡ್ತಿದ್ದೀನಿ. ತುಂಬಾನೇ ಖುಷಿ ಆಗ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದ್ದೀನಿ ಕೂಡ. ನೇಪಾಳದ ಕಲ್ಚರ್ ಡ್ರೆಸ್ನ ಹಾಕೊಂಡಿದ್ವಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ವಿ, ತುಂಬಾನೇ ಖುಷಿ ಕೂಡ ಆಗ್ತಿತ್ತು. ಇದಕ್ಕೆ ಒಂದೆರಡು ಸ್ಟೆಪ್ ಹಾಕೋದಿದೆಯಲ್ಲ, ನಿಜವಾಗ್ಲೂ ಸ್ವರ್ಗನೇ ಗುರು ಅನ್ನೋಷ್ಟು ಖುಷಿಯಿಂದ ಸ್ಟೆಪ್ ಹಾಕಿದ್ವಿ. ಸಕ್ಕತ್ತಾಗಿದೆ ಅಲ್ವಾ? Traveling World Bhavana. Traveling World Bhavana. India. Do subscribe. Do subscribe. Yeah. India में. So love for नेपाल के सब लोग सब्सक्राइब करने. Thank you. Bye bye.